ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡೋ ಟಾಪಿಕ್ಸೇ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಮಾಡಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ ನಾನು ಓದ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಆಲ್ ರೈಟ್, ಸೊ ಗೈಸ್ ಲೆಟ್ಸ್ ಸಿ ಏನಾಗ್ತಾ ಇದೆ ನಿಮ್ಮ ಮೆಸೇಜ್ ಅಲ್ಲಿ, ಏನ್ ಬರ್ತಾ ಇದೆ, ಲೆಟ್ಸ್ ಸಿ. ಅಂಡ್ ಒನ್ ಮೋರ್ ಥಿಂಗ್, ಎಟ್ ಎನಿ ಮೂಮೆಂಟ್ ನಿಮಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಓಕೆ, ಸೊ ಒನ್ ಥಿಂಗ್ ಈಸ್, ಒರಾಕಲ್ ಡೆಕ್ ಇಂದ ನಾವು ಒಂದಷ್ಟು ಮೆಸೇಜಸ್ ನ ತೆಗೆಯೋಣ. ಲೆಟ್ಸ್ ಸಿ ಏನಾಗ್ತದೆ ನಿಮ್ಮ ಲೈಫಲ್ಲಿ ಎಟ್ ದಿಸ್ ಮೂಮೆಂಟ್. ಏನ್ರ ಬಗ್ಗೆ ನೀವು ಗೊತ್ತಾದ್ರೆ, ಮೆಸೇಜ್ ಗೊತ್ತಾದ್ರೆ ಒಳ್ಳೇದು. ಲಾಯಲ್ ಹಾರ್ಟ್, ದೇರ್ ಈಸ್ ಸಮ್ ಒನ್ ನಿಮ್ಮ ಲೈಫ್ ಅಲ್ಲಿ ಜೆನ್ಯೂನ್ ಆಗಿ ನಿಮ್ನ ಇಷ್ಟಪಡ್ತಾ ಇದ್ದಾರೆ, ಜೆನ್ಯೂನ್ ಆಗಿ ನಿಮ್ ಜೊತೆ ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಜೆನ್ಯೂನ್ ಆಗಿ ನಿಮ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಇನ್ ಕೇಸ್ ನೀವು ಕಮಿಟ್ಮೆಂಟ್ ಅಲ್ಲಿ ಇದ್ದೀರಾ ಅಂದ್ರೆ ಮೇ ಬಿ ನಿಮಗೆ ಡೌಟ್ ಆಗಿರ್ಬೋದು, ಮೇ ಬಿ ನಿಮಗೆ ಕ್ವೆಶನ್ಸ್ ಇರ್ಬೋದು ಅನ್ಸುತ್ತೆ. ನಾನು ರೈಟ್ ಡೈರೆಕ್ಷನ್ ಅಲ್ಲಿ ಇದೀನಾ, ನಾನು ಒಂದು ರೈಟ್ ಪರ್ಸನ್ ಜೊತೆ ಇದೀನಾ, ಹಿಂಗೆಲ್ಲ ಒಂದಷ್ಟು ಕ್ವೆಶನ್ಸ್ ನಿಮ್ಮ ಮೈಂಡ್ ಅಲ್ಲಿ ಪಾಪ್ ಆಗ್ತಾ ಇದ್ರೆ ಇಟ್ಸ್ ಅನ್ ಇಂಡಿಕೇಶನ್ ನೀವು ಒಂದು ರೈಟ್ ಪರ್ಸನ್ ಜೊತೆ ಇದ್ದೀರಾ. ಅಂಡ್ ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ ಕೂಡ ಜೆನ್ಯೂನ್ ಆಗಿ ನಿಮ್ ಜೊತೆ ನಿಮ್ನ ನಾಟ್ ಜಸ್ಟ್ ಎಮೋಷನಲಿ ನಿಮ್ನ ಇಷ್ಟಪಡ್ತಾ ಇರೋದಷ್ಟೇ ಅಲ್ಲ, ನಿಮ್ಮ ಒಂದು ಗ್ರೋತ್ ನ ಇಷ್ಟಪಡ್ತಾ ಇದ್ದಾರೆ ನೋಡೋದಕ್ಕೆ. ನೀವು ಲೈಫಲ್ಲಿ ಏನೆಲ್ಲ ಮಾಡ್ಬೇಕು ಅಂತ ಇದ್ದೀರಾ, ಏನೆಲ್ಲ ಅಚೀವ್ ಮಾಡ್ಬೇಕು ಅಂತ ಇದ್ದೀರಾ, ಅದನ್ನ ಕೂಡ ಬ್ಲೆಸ್ ಮಾಡ್ತಾ ಇದ್ದಾರೆ, ಎಲ್ಲದೂ ಆಗ್ಲಿ ಅಂತ. ಸೊ ದಿಸ್ ಇಸ್ ವೆರಿ ಜೆನ್ಯೂನ್ ಲವ್ ಅನ್ಬೋದು. ಸೊ ಇನ್ ಕೇಸ್ ನೀವು ಕ್ವೆಶನ್ ಬಂದ್ಬಿಟ್ಟು ಒಂದು ಪರ್ಸನ್ ಬಗ್ಗೆ ಕೇಳ್ತಾ ಇದ್ದೀರಾ ಅಂದ್ರೆ, ಇನ್ಫ್ಯಾಕ್ಟ್ ನೀವು ಅವ್ರ ಬಗ್ಗೆ ಒಂದು ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ ಅಂದ್ರೆ, ಅವ್ರ ಜೊತೆ ಏನಾದ್ರು ಮೂವ್ ಮಾಡೋದ ಬೇಡವಾ, ಕಂಪ್ಲೀಟ್ ಆಗಿ ಇವ್ನ ಟ್ರಸ್ಟ್ ಮಾಡ್ಬೋದಾ ಬೇಡವಾ, ಇವ್ರನ್ನ ನಾನು ಫ್ಯೂಚರ್ ಅಲ್ಲಿ ನಂಬೋದಾ? ಡೆಫಿನೆಟ್ಲಿ ಎಸ್, ಐ ಫೀಲ್ ದೇರ್ ಈಸ್ ಅ ಟ್ರೂ ಲವ್ ಇನ್ ಫ್ರಂಟ್ ಆಫ್ ಯು, ದಟ್ ಈಸ್ ಫಾರ್ ಶೋರ್. ಟ್ರೆಷರ್ ಐಲ್ಯಾಂಡ್. ಸೊ ತುಂಬಾ ಜನ ಏನ್ ನೋಡ್ತಾ ಇದ್ದೀನಿ ಅಂದ್ರೆ, ದುಡ್ಡು, ಮನಿ ವೈಸ್ ಇಂಪ್ರೂವ್ಮೆಂಟ್ ನೋಡ್ತಾ ಇದ್ದೀನಿ. ಐ ಡೋಂಟ್ ನೋ ನಿಮ್ಮ ಒಂದು ಪಾಸ್ಟ್ ಮಂತ್ಸ್ ಎಲ್ಲ ಹೆಂಗಿತ್ತು ಅಂತ. ಡಸಂಟ್ ಮ್ಯಾಟರ್ ನೀವು ಯಾವಾಗ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಅಂತ, ಇವತ್ತಿಂದ ನಿಮಗೆ ಅದು ಅನ್ವಯಿಸುತ್ತೆ. ಸೊ ನಿಮ್ಮ ಪಾಸ್ಟ್ ಮಂತ್ಸ್ ಹೆಂಗಿತ್ತು ನಂಗೆ ಗೊತ್ತಿಲ್ಲ, ಬಟ್ ಐ ಫೀಲ್ ಈ ಒಂದು ಮಂತ್ ಇಂದ, ಯಾವಾಗ ಈ ವಿಡಿಯೋ ನೋಡ್ತಾ ಇದ್ದೀರಾ ಇವತ್ತಿಂದ ಏನೋ ಹೋಗ್ತಾ ಫ್ಯೂಚರ್ ಡೇಸ್ ಅಲ್ಲಿ ನಿಮ್ಮ ಒಂದು ಫಿನಾನ್ಷಿಯಲ್ ಸಿಚುವೇಶನ್ ಅಲ್ಲಿ ಗ್ರೋತ್ ಆಗೋದನ್ನ ನೋಡ್ತಾ ಇದೀನಿ. ಅಂಡ್ ಪಾಸ್ಟ್ ಅಲ್ಲಿ ನೀವೇನೆಲ್ಲ ಎಫರ್ಟ್ ಹಾಕಿದ್ರಿ, ಪಾಸ್ಟ್ ಅಲ್ಲಿ ನೀವೇನೆಲ್ಲ ಒಂದಷ್ಟು ಇನ್ವೆಸ್ಟ್ ಮಾಡಿದ್ರಿ, ಸ್ವಲ್ಪ ಜನ ಸ್ಟಾಕ್ ಮಾರ್ಕೆಟ್ ಆಗಿರ್ಬೋದು, ಏನರಲ್ಲಾದ್ರೂ ಬಿಲ್ಡಿಂಗ್ಸ್, ರಿಯಲ್ ಎಸ್ಟೇಟ್ ಅಲ್ಲಿ ಏನಾದ್ರು ಇನ್ವೆಸ್ಟ್ ಮಾಡಿದ್ರಿ ಅಂದ್ರೆ ಇಟ್ಸ್ ಅನ್ ಇಂಡಿಕೇಶನ್ ಎಲ್ಲದು ನಿಮಗೆ ಏನೋ ಗ್ರೋತ್ ಕೊಡೋದು, ಫಿನಾನ್ಷಿಯಲಿ ನಿಮಗೆ ಸ್ಟೆಬಿಲಿಟಿ, ಸ್ಟೇಬಲ್ ಕಡೆ ಕರ್ಕೊಂಡು ಹೋಗೋದು, ಈ ತರ ನೋಡ್ತಾ ಇದ್ದೀನಿ. ಅಂಡ್ ಅಟ್ ದ ಸೇಮ್ ಟೈಮ್ ಇಟ್ಸ್ ಅನ್ ಇಂಡಿಕೇಶನ್ ಏನಾದ್ರೂ ಒಂದು ಹೊಸ ಕಡೆ ಇನ್ವೆಸ್ಟ್ ಮಾಡಬೇಕು, ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಆ ತರದವರಿಗೆಲ್ಲ ಯು ಆರ್ ಗೆಟಿಂಗ್ ಎನ್ ಆಪರ್ಚುನಿಟಿ. ಯಾರೆಲ್ಲ ಜಾಬ್ಲೆಸ್ ಆಗಿ ಇದ್ರಿ, ನಿಮಗೆ 9 days ಫ್ರಮ್ ಟುಡೇ, ಇವತ್ತಿಂದ ಯಾವಾಗ ಈ ವಿಡಿಯೋ ನೋಡ್ತಾ ಇದ್ದೀರಾ ಇವತ್ತಿಂದ 9 daysಗೆ ನಿಮಗೆ ಒಂದು ಒಳ್ಳೆ ಆಪರ್ಚುನಿಟಿ ಬರೋದನ್ನ ನೋಡ್ತಾ ಇದ್ದೀನಿ. ಸಮಥಿಂಗ್ ಯು ಲವ್, ಸಮಥಿಂಗ್ ವೆಯ್ಟ್ ಮಾಡ್ತಾ ಇದ್ದ ಒಂದು ಆಪರ್ಚುನಿಟಿ. ಇಟ್ ಇಸ್ ನಾಟ್ ದಟ್ ಯಾವುದೋ ಒಂದು ಕೆಲಸ ಬೇಕು ಅಂತಿದ್ರಿ ಆ ತರ ಅಲ್ಲ. ಸಮಥಿಂಗ್, ಇವಾಗ ಫಾರ್ ಅನ್ ಎಕ್ಸಾಂಪಲ್ 9 ಬಂದಿದೆ, 9 ಯೂಶಲಿ ಟೀಚಿಂಗ್ ತಗೊಂತೀನಿ ನಾನು. ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಟೀಚರ್ ಆಗ್ಬೇಕು ಅಂತ ಇರುತ್ತೆ, ಒಂದು ಪಬ್ಲಿಕ್ ಸ್ಪೀಕರ್ ಆಗ್ಬೇಕು ಅಂತ ಇರುತ್ತೆ, ಸಮಥಿಂಗ್ ಪಬ್ಲಿಷ್ ಮಾಡ್ಬೇಕು ಅಂತ ಇರುತ್ತೆ, ಕಾಂಟೆಂಟ್ ಕ್ರಿಯೇಟರ್ ಆಗ್ಬೇಕು ಅಂತ ಇರುತ್ತೆ. ಮೇ ಬಿ ಇಟ್ಸ್ ಲೈಕ್ ಅದು ನಿಮ್ಮ ಪ್ಯಾಷನ್ ಆಗಿತ್ತು, ಬಟ್ ಎಟ್ ಸಮ್ ಟೈಮ್ ನಿಮಗೆ ಥಾಟ್ಸ್ ಬರ್ತಾ ಇತ್ತು ಅನ್ಸುತ್ತೆ, ನಾನು ಅದನ್ನ ಪ್ರೊಫೆಷನ್ ಆಗಿ ಟರ್ನ್ ಮಾಡ್ಕೊಬೇಕು ಅಂತ. ಸೊ ಮೇನ್ಲಿ ನಿಮಗೆ ಒಂದು ಆಪರ್ಚುನಿಟಿ ಸಿಗೋದನ್ನ ನೋಡ್ತಾ ಇದ್ದೀನಿ. ಫೈನಲಿ ನಿಮ್ಮ ಒಂದು ಪ್ಯಾಷನ್ ನೀವು ಪ್ರೊಫೆಷನ್ ಮಾಡ್ಕೊಳ್ಳೋದು, ಆ ಒಂದು ಪ್ರೊಫೆಷನ್ ಇಂದ ನಿಮ್ಮ ಒಂದು ಅರ್ನಿಂಗ್ಸ್, ಅಲ್ಟಿಮೇಟ್ಲಿ ಮನಿ ಬೇಕೇ ಬೇಕು. ನಾವು ಇಲ್ಲಿ ಯಾರು ಡಂಬ್ ಅಲ್ಲ. ಸೊ ದುಡ್ಡು ಪ್ರೈಮರಿ, unless and until you have a good secured background, but money is primary. So at the same time ನಿಮ್ಮ ಪ್ಯಾಷನ್ ನೇ ಪ್ರೊಫೆಷನ್ ಮಾಡ್ಕೊಂಡು ಅದರಿಂದ ನಿಮಗೆ ಎನಫ್ ಮನಿನ ನೀವು ಗೇನ್ ಮಾಡೋದು, ಅಟ್ಲೀಸ್ಟ್ ನಿಮ್ನ ಡೆಪ್ತ್, ಸಾಲ ಮಾಡ್ಕೊಂಡವರು, ದುಡ್ಡು ಇಸ್ಕೊಂಡವರು, ಅಗೇನ್ ಸಾಲ, ಲೈಕ್ EMI, ಇದ್ರೆಲ್ಲದನ್ನ ಸ್ವಲ್ಪ ಮುಕ್ತಿ ಸಿಗೋದನ್ನ ನೋಡ್ತಾ ಇದೀನಿ ಇವತ್ತಿಂದ. ಸೊ ಗೈಸ್, ಈ ಒಂದು ಮೆಸೇಜ್ ನ ಇವಾಗ್ಲೇ ಕ್ಲೈಮ್ ಮಾಡ್ಕೋಬೇಡಿ. ಕ್ಲೈಮ್ ಮಾಡ್ಕೋಬೇಕಂದ್ರೆ ಗೊತ್ತಿದೆ ಅಲ್ವಾ, 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಸೊ ಎಸ್, ಟ್ಯಾರೋ ಕಡೆನ ನಿಮಗೆ ಏನ್ ಮೆಸೇಜ್ ಬರ್ತಾ ಇದೆ, ಲೆಟ್ಸ್ ಸಿ. ದಟ್ಸ್ ಅಮೇಝಿಂಗ್. ಸ್ಟಾರ್ಟಿಂಗ್ ಗ್ರೇಟ್ ಕಾರ್ಡ್ಸ್ ಫಿನಾನ್ಷಿಯಲಿ ಅಂಡ್ ಕಮಿಟ್ಮೆಂಟ್ ಅಲ್ಲಿ ಇರೋರಿಗೆ ಬಂದಿದೆ. ದಟ್ಸ್ ಅಮೇಝಿಂಗ್. ದೇರ್ ಈಸ್ 10 of cups. Whoa.
ವೆರಿ ಬ್ಯೂಟಿಫುಲ್ ಮೆಸೇಜ್ ಗೈಸ್. ಐ ಡೋಂಟ್ ನೋ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಯಾಕೆ ಕೇಳ್ತಾ ಇದ್ದೀರಾ, ಏನ್ ಕೇಳ್ತಾ ಇದ್ದೀರಾ, ಐ ಡೋಂಟ್ ನೋ. ಐ ಫೀಲ್ ಒಂದು ಬ್ಯೂಟಿಫುಲ್ ಕನೆಕ್ಷನ್ ರೈಟ್ ಇನ್ ಫ್ರಂಟ್ ಆಫ್ ಯು, ನಿಮ್ಮ ಮುಂದೆ ಇದೆ. ಸೊ ಲೆಟ್ ಮೀ ಶೋ ಯು ಗೈಸ್ ಇದನ್ನು ಕೂಡ. ದೇರ್ ಈಸ್ ದಿಸ್ ಲಾಯಲ್ ಹಾರ್ಟ್ ಅಂಡ್ 10 of Cups. ಸೊ 10 of Cups ಮೇನ್ ಆಗಿ ಏನ್ ಹೇಳುತ್ತೆ ಗೊತ್ತಾ, ಒಂದು ಫ್ಯಾಮಿಲಿ. ಇಲ್ಲಿ ನೋಡ್ಬೋದು, ಇಮೇಜ್ ಅಲ್ಲಿ ನೋಡ್ಬೋದು ನೀವು, 2 people, ಅವ್ರದೇ ಫ್ಯಾಮಿಲಿ, ಅವ್ರದೇ ಪುಟ್ಟು ಮನೆ. ದೇರ್ ಇಸ್ ಪುಟ್ಟು ಮನೆ ಅಂಡ್ ನೇಚರ್. ಹೈಡಿ ಆನಿಮೇಷನ್ ಸೀರೀಸ್ ಯಾರು ನೋಡ್ತಾ ಇದಾರ, ಆ ವೈಬ್ ಬರ್ತಾ ಇದೆ. ವೈ. ಸೊ ತುಂಬಾ ಜನ ನಿಮ್ಮ ಚೈಲ್ಡ್ಹುಡ್ ಅಂದ್ರೆ ಲಾಂಗ್ ಟರ್ಮ್ ಲವ್ ಅಥವಾ ಚೈಲ್ಡ್ಹುಡ್ ಅಲ್ಲೇ ಮೀಟ್ ಆಗಿ ಇಷ್ಟ ಮಾಡಿದಂತ ಒಂದು ಪರ್ಸನ್ ಜೊತೆ ನೀವು ಲಾಂಗ್ ಟರ್ಮ್ ಕನೆಕ್ಷನ್ ಸ್ಟಾರ್ಟ್ ಮಾಡೋದನ್ನ ನೋಡ್ತಾ ಇದೀನಿ. ಫೈನಲಿ ಎಲ್ಲರಿಗೂ ಒಂದು ಕಂಫರ್ಟ್ ಸ್ಪೇಸ್ ಸಿಗೋದನ್ನ ನೋಡ್ತಾ ಇದೀನಿ. ಮೇ ಬಿ ನೀವು ಒಂದು ಸ್ಟ್ರೆಸ್ ಅಲ್ಲಿ ಇದ್ರಿ ಅನ್ಸುತ್ತೆ. ಯಾರೆಲ್ಲ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ಐ ಫೀಲ್ ಇವತ್ತಿಂದ ಒಂದು ಪಾಸ್ಟ್ 1 month ಹಿಂದೆ, 2 months ಹಿಂದೆ ಎಲ್ಲ ನೋಡಿದ್ರೆ ತುಂಬಾ ಸ್ಟ್ರೆಸ್ ಅಲ್ಲಿ ಇದ್ರಿ ನೀವು. ಫಿನಾನ್ಷಿಯಲಿ ಆಗಿರ್ಬೋದು, ರಿಲೇಶನ್ಶಿಪ್ ವೈಸ್ ಆಗಿರ್ಬೋದು, ತುಂಬಾ ಸ್ಟ್ರೆಸ್ ಅಲ್ಲಿ ಇದ್ರಿ ಅನ್ಸುತ್ತೆ. ಸಮಥಿಂಗ್ ಎಲ್ಲ ಇದ್ರು ಏನೋ ಸರಿ ಇಲ್ಲ, ಅಲ್ಲಿ ಒಂದ್ ಸರಿ ಆದ್ರೆ ಇನ್ನೊಂದ್ ಕಡೆ ಹಾಳಾಗೋದು, ಏನೋ ರೆಸ್ಪಾನ್ಸಿಬಿಲಿಟೀಸು, ಆ ಬರ್ಡನ್ಸು ಎಲ್ಲ ನಿಮಗೆ ತಲೆ ಕೆಟ್ಟು ಹೋಗ್ತಾ ಇತ್ತು ಅನ್ಸುತ್ತೆ. ಬಟ್ ಇವಾಗ ನಾನು ಏನ್ ನೋಡ್ತೇನೆ, 10 of Cups ಅಂದ್ರೆ ಒಂದು ಕಂಫರ್ಟ್ ಝೋನ್ ಇದು. ಫೈನಲಿ ನೀವು ನಾಟ್ ಜಸ್ಟ್ ನಿಮ್ಮ ಲವ್ ಲೈಫ್ ಅಂತ ನಾನು ಹೇಳ್ತಾ ಇಲ್ಲ, ವೆರಿ ಸೂನ್ ನೀವು ಬ್ಯಾಕ್ ಟು ನಿಮ್ಮ ಹೋಮಿಗೆ ಹೋಗೋದನ್ನ ನೋಡ್ತಾ ಇದೀನಿ, ಹೋಮ್ ಟೌನಿಗೆ ಹೋಗೋದನ್ನ ನೋಡ್ತಾ ಇದೀನಿ. ನಿಮ್ಮ ಪೇರೆಂಟ್ಸ್ ಜೊತೆ ನಿಮಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಸಿಗೋದು, ಏನೋ ಟೈಮ್ ಪಾಸ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಸಿಗೋದು, ಮೆಮೊರೀಸ್ ಕ್ರಿಯೇಟ್ ಮಾಡೋದಕ್ಕೆ. ಅಂಡ್ ಅಗೇನ್ ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್ನ ಮೀಟ್ ಆಗೋದಾಗಿರ್ಬೋದು, ಚೈಲ್ಡ್ಹುಡ್ ಆದ ಮೆಮೊರೀಸ್, ಆ ನಾಸ್ಟಾಲ್ಜಿಯಾ ರೀಕನೆಕ್ಟ್ ಆಗೋದನ್ನ ನೋಡ್ತಾ ಇದೀನಿ. ಐ ಫೀಲ್ ತುಂಬಾ ಜನ ಈ ಒಂದು ವಿಡಿಯೋ ನೋಡಿದ್ಮೇಲೆ ವಿತಿನ್ 1 week ನೀವು ನಿಮ್ಮ ಹೋಮ್ ಟೌನಿಗೆ ಹೋಗ್ತೀರಾ. ತುಂಬಾ ಜನಕ್ಕೆ ಯಾರಿಗೆಲ್ಲ ಮನೆ ಹುಡುಕ್ತಾ ಇದ್ರಿ, ಒಂದು ಟೆಂಪರರಿಗೆ ಒಂದ್ ಪ್ಲೇಸ್ ಅಲ್ಲಿ ಇರ್ತೀರಾ, ಬಟ್ ಪರ್ಮನೆಂಟ್ ಮನೆ, ಆ ಹೋಮ್ ಫೀಲಿಂಗ್ ಆಗೋದನ್ನ ನೋಡ್ತಾ ಇದೀನಿ. ಇದರ್ ನೀವು ಇನ್ ರಿಯಾಲಿಟಿಲಿ ಮನೆ ತಗೊಳ್ಳೋದಾಗಿರ್ಬೋದು, ಅಥವಾ ಇನ್ ರಿಯಾಲಿಟಿಲಿ ಒಂದು ಕಂಫರ್ಟ್ ಪೀಪಲ್ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡೋದು. ಸೊ ತುಂಬಾ ಜನ ಏನ್ ನೋಡ್ತಾ ಇದೀನಿ ಗೊತ್ತಾ, ಫಾರ್ ಎನ್ ಎಕ್ಸಾಂಪಲ್, ಇಸ್ ಜಸ್ಟ್ ಅನ್ ಎಕ್ಸಾಂಪಲ್ ಕೊಡ್ತಾ ಇರೋದು ನಾನು. ಇಷ್ಟ ದಿನ ನೀವು ಹಾಸ್ಟೆಲ್ ಇದ್ರಿ ಅನ್ಕೊಳ್ಳಿ, PG ಇದ್ರಿ, ಆ ರೂಮ್ಮೇಟ್ಸ್ ನಿಮಗೆ ಸರಿ ಹೋಗ್ತಾ ಇರ್ಲಿಲ್ಲ, ಆ ಒಂದ್ ಬೆಟರ್ ಫೀಲ್ ಕೊಡ್ತಾ ಇರ್ಲಿಲ್ಲ. ಕಲೀಗ್ಸ್ ಆಗಿರ್ಬೋದು, ಆಫೀಸಲ್ಲಿ ಏನೋ ವರ್ಕ್ ಮಾಡ್ತಾ ಇದ್ರಿ, ಆ ಒಂದು ಎನ್ವಿರಾನ್ಮೆಂಟ್ ನಿಮಗೆ ಕಂಫರ್ಟ್ ಕೊಡ್ತಾ ಇರ್ಲಿಲ್ಲ. ಫೈನಲ್ ನಿಮಗೆ ಆ ಒಂದು ಕಂಫರ್ಟ್ ಝೋನ್ ಸಿಗೋದು. ಕಲೀಗ್ಸ್ ಆಗಿರ್ಬೋದು, ಒಂದಷ್ಟು ಜನ ನಿಮ್ಮ ಅಕ್ಕಪಕ್ಕ ಕೂತಿರೋರಾಗಿರ್ಬೋದು, ಅವ್ರು ಚೇಂಜ್ ಆಗೋದು, ಅಥವಾ ನಿಮ್ಮ ಪ್ರಾಜೆಕ್ಟ್ ಚೇಂಜ್ ಆಗೋದು. ಪ್ರಾಜೆಕ್ಟ್ ಚೇಂಜ್ ಆಗ್ಬಿಟ್ಟು ಸಡನ್ ಆಗಿ ಆ ಟೆನ್ಷನ್ ಎಲ್ಲ ಇಳಿದ್ ಬಿಡೋದು, ಆ ಬರ್ಡನ್ ಎಲ್ಲ ಇಳಿದ್ ಬಿಡೋದು, ಎಮೋಷನಲಿ ಆಗ್ತಿದ್ದು ಕಿರಿಕಿರಿ ಎಲ್ಲ ಹೋಗ್ಬಿಡೋದು. ಈ ತರ ನೋಡ್ತಾ ಇದೀನಿ. ಫೈನಲಿ ನಿಮಗೆ ಒಂಥರ ಫೀಲ್ ಆಗುತ್ತೆ, ಓಕೆ ಮನೆಗ್ ಬಂದ್ರು ಮುಂಚೆ ನೆಮ್ಮದಿ ಇರ್ತಾ ಇರಲಿಲ್ಲ, ಬಟ್ ಇವಾಗ ಫೈನ್, ಐ ಆಮ್ ಫೈನ್ ಅಂತ ಏನೋ ಆ ಡೀಪ್ ಬ್ರೆತ್ ನಿಮ್ಮ ಪ್ಯಾರೆಂಟ್ಸ್ ಜೊತೆ, ನಿಮ್ಮ ಚಿಲ್ಡ್ರನ್ಸ್ ಜೊತೆ ಪ್ರಾಪರ್ ಆಗಿ ಟೈಮ್ ಸ್ಪೆಂಡ್ ಮಾಡೋದು. ಏನಾದ್ರು ಒಂದು ಲೀಗಲ್ ಏನಾದ್ರು ಆಗ್ತಾ ಇತ್ತು ಅಂದ್ರೆ ಅದರಿಂದ ಬಿಡುಗಡೆ ಸಿಗೋದನ್ನ ನೋಡ್ತಾ ಇದೀನಿ. ದಟ್ಸ್ ರಿಯಲಿ ಅಮೇಸಿಂಗ್. ಲುಕ್ ಎಟ್ ದಿಸ್ 10 of Swords. ಏನೋ ಒಂದು ಪೇನ್ ಇತ್ತು ನಿಮ್ಮ ಲೈಫಲ್ಲಿ, ನಿಮ್ಮ ಮೈಂಡ್ ಅಲ್ಲಿ ಸಮಥಿಂಗ್, ಏನೋ ಒಂದು ನೋವು ಅದನ್ನ ಮುಚ್ಚಿಟ್ಕೊಂಡು ತಿರುಗ್ತಾ ಇದ್ರ. ಐ ಡೋಂಟ್ ನೋ, ನಿಮಗ್ ನೀವೇ ಅನುಭವಿಸ್ತಾ ಇದ್ರಿ, ನಿಮಗ್ ನೀವೇ ಅದನ್ನ ಎಂಡ್ ಮಾಡ್ಬೇಕಿತ್ತು, ಎಂಡ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಬಿಟ್ ಒಂದು ಬ್ಯಾಡ್ ಸಿಚುವೇಶನ್, ನೆಗೆಟಿವ್ ಸಿಚುವೇಶನ್ ಮೂವ್ ಆನ್ ಆಗ್ಬೇಕಿತ್ತು, ಅದು ಆಗ್ತಾ ಇರ್ಲಿಲ್ಲ. ಬಟ್ ಫೈನಲಿ ನಾನು ಏನ್ ನೋಡ್ತಾ ಇದೀನಿ ಅಂದ್ರೆ, ಫೈನಲಿ ನೀವು ಆ ಒಂದು ಅನ್ವಾಂಟೆಡ್ ಪೀಪಲ್, ಅನ್ವಾಂಟೆಡ್ ಕನೆಕ್ಷನ್, ಬೇಡದಿದ್ದ ಕನೆಕ್ಷನ್, ಬೇಡದಿದ್ದ ಫ್ರೆಂಡ್ಶಿಪ್, ನಿಮಗೆ ಪೇನ್ ಕೊಡ್ತಾ ಇದ್ದ ಫ್ರೆಂಡ್ಶಿಪ್, ನಿಮಗೆ ಒಂಥರ ಮೋಸ ಮಾಡಿದ ಒಂದು ಫ್ರೆಂಡ್ಶಿಪ್, ಅದರಿಂದ ಫೈನಲಿ ನೀವು ಆ ರಿಗ್ರೆಟ್ ಇಂದ ಸಫರ್ ಮಾಡ್ತಿರೋದು, ಸಾಕು ಇನ್ನೊಂದು ಸಫರ್ ಮಾಡೋದು ಬೇಡ, ನಾನು ಇಷ್ಟೆಲ್ಲ ಸಫರ್ ಮಾಡ್ಬೇಕಾಗಿರೋದಿಲ್ಲ ಅಂತ ನಿಮಗ್ ನೀವೇ ರಿಯಲೈಸ್ ಮಾಡ್ಕೊಂಡು ನೀವು ಅದರಿಂದ ಹೊರಗೆ ಬರೋದನ್ನ ನೋಡ್ತಾ ಇದೀನಿ. ಒನ್ ಥಿಂಗ್. ಅಂಡ್ ಫೈನಲಿ ಇಟ್ಸ್ ಲೈಕ್ ಒಂದು ಟ್ರಸ್ಟೇಬಲ್ ಪೀಪಲ್ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡೋದು, ನಿಮ್ನ ಆಕ್ಚುಲಿ ಜೆನ್ಯೂನ್ ಆಗಿ ನಿಮ್ನ ಇಷ್ಟಪಡುವಂತ ಒಂದಷ್ಟು ವ್ಯಕ್ತಿಗಳ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡೋದನ್ನ ನೋಡ್ತಾ ಇದೀನಿ. ದಟ್ಸ್ ರಿಯಲಿ ಗ್ರೇಟ್. ಒಂದು ಡಿಫಿಕಲ್ಟ್ ಸೈಕಲ್, ಡಿಫಿಕಲ್ಟ್ ಪ್ರೆಷರ್ ಇಂದ ಆಗಿರ್ಬೋದು, ಆ ಸ್ಟ್ರೆಸ್ ಇಂದ ನೀವು ಹೊರಗೆ ಬರೋದನ್ನ ನೋಡ್ತಾ ಇದೀನಿ. ಅಮೇಝಿಂಗ್. ಸೊ ಅದೆಲ್ಲ ನಿಮ್ ಕೈಲೇ ಇತ್ತು. ಇನ್ಫ್ಯಾಕ್ಟ್ ಅದರಿಂದ ಹೊರಗೆ ಬರೋದು, ಆ ಕಷ್ಟ ಇನ್ನು ಸಫರ್ ಮಾಡ್ಬೇಕಾ, ಮೂವ್ ಆನ್ ಆಗ್ಬೋದಿತ್ತು ನೀವು ಆರಾಮಾಗಿ, ಬಟ್ ಆಗ್ತಾ ಇರ್ಲಿಲ್ಲ. ಬಿಕಾಸ್ ಸಮೋದಿ ಅದವೇ ನೀವೊಂದು ಆ ಪ್ರಾಬ್ಲಮ್ ಅಲ್ಲಿ ಹೋಗ್ಬೇಕಿತ್ತು. 8 of Swords.
ಸಮಥಿಂಗ್ ಹೆಸಿಟೇಷನ್. ಓಕೆ, ಮನ್ಸಲ್ಲಿ ಏನೋ ಒಂದಿದೆ, ನನಗೆ ಇವರಿಂದ ಬೇಜಾರಾಗಿದೆ, ನನಗೆ ಅದನ್ನ ಹೇಳ್ಬೇಕು, ಬಟ್ ಹೇಳಕ್ ಆಗ್ತಾ ಇರ್ಲಿಲ್ಲ ನಿಮಗೆ. ಇದು ಹೆಂಗೆ ಅಂದ್ರೆ, ನಿಮಗೆ ಯಾವ್ದೋ ಒಂದು ವಿಚಾರದ ಬಗ್ಗೆ ಸತ್ಯ ಗೊತ್ತಿತ್ತು, ಬಟ್ ಆ ಸತ್ಯ ಗೊತ್ತಿದ್ರು ಈ ತರ ಕಣ್ಣೆಲ್ಲ ಮುಚ್ಕೊಂಡು ಕೈಯೆಲ್ಲ ಕಟ್ಕೊಂಡು ಕೂತ್ ಬಿಟ್ಟಿದ್ರಿ. ಫೈನಲಿ ನೀವು ಹೇಳ್ಬಿಡೋದು, ಫೈನಲಿ ಏನಾಗತ್ ಆಗ್ಲಿ, ಎಂಡ್ ಆದ್ರೆ ಆಗ್ಲಿ, ಹೋದ್ರೆ ಹೋಗ್ಲಿ. ಲೈಕ್ ಆಗಲ್ಲ. ಎಷ್ಟಂತ ಪೇನ್ ಇಟ್ಕೊಂಡು ಮನ್ಸಲ್ಲಿ ಇಟ್ಕೊಂಡು ಕೂರೋದು, ಎಷ್ಟಂತ ನಾನೇ ಅನ್ಭವಿಸೋದು, ನಾನೇ ಮನ್ಸಲ್ಲಿ ಎಷ್ಟು. ಇವಾಗ ಹೆಂಗ್ ಗೊತ್ತಾ, ಒಂದ್ಸಲ ಏನಾಗುತ್ತೆ, ನಮ್ಮ ಮನ್ಸಲ್ಲಿ ತುಂಬಾ ಪೇನ್ ಇರುತ್ತೆ, ತುಂಬಾ ನೋವಿರುತ್ತೆ, ಬಟ್ ಒಂದ್ಸತಿ ನಾವ್ ಅದನ್ನೆಲ್ಲ ಒಬ್ರ ಜೊತೆ ಹೇಳ್ಕೊಂಡಾಗ ನಾವ್ ಅನ್ಕೊಂತೀವಿ ಇದೆಲ್ಲ ಆಗಲ್ಲ, ಹೇಳ್ಕೊಂಡ್ ಕೂಡಲೇ ನಮ್ಮ ಮನ್ಸಿನ ಭಾರ ಹೆಂಗ್ ಕಡಿಮೆ ಆಗುತ್ತೆ, ಹಿಂಗೆಲ್ಲ ಒಬ್ಬೊಬ್ರು ಅಂತಾರೆ. ಬಟ್ ಐ ಫೀಲ್ ಆ ಒಂದು ಭಾರ ಮನ್ಸಿಂದ ನೀವು ಫೈನಲಿ ಕೆಳಗೆ ಇಳಿಸೋದನ್ನ ನೋಡ್ತಾ ಇದೀನಿ. ಮೇ ಬಿ ತುಂಬಾ ಜನ ಥೆರಪಿಗೆ ಹೋಗ್ತಾ ಇದ್ರಿ ಅನ್ಸುತ್ತೆ ಈ ಒಂದು ವಿಡಿಯೋ ನೋಡ್ತಾ ಇದ್ದವರು. ತುಂಬಾ ಯಾವುದೋ ಒಂದು ರಿಲೇಶನ್ಶಿಪ್ ಪ್ರಾಬ್ಲಮ್ಸ್ ಇಂದ, ಅಥವಾ ಯಾವುದೋ ಒಬ್ರು ಪರ್ಸನ್ ನಿಮ್ಮ ಲೈಫಲ್ಲಿ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಮಾಡಿ ಹೋದ್ಮೇಲಿಂದ ಟ್ರೀಟ್ಮೆಂಟ್ ತಗೊಂಡು ನೀವು ಕೆಲವೊಬ್ಬೊಬ್ರು ಜನ, ಅಥವಾ ಒಂದು ಆ ಪೇನ್ ಅನ್ನ ಹೇಳ್ಕೊಳಕ್ ಆಗದೆ ಇಲ್ದಿರೋ ಒಂದು ನೋವನ್ನ ಮನ್ಸಲ್ಲೇ ಇಟ್ಕೊಂಡು ಕೊರಗ್ತಾ ಇದ್ರಿ ಅನ್ಸುತ್ತೆ. ಫೈನಲಿ ನೀವು ಅದನ್ನ ಫೈನಲಿ ನೀವು ಓಪನ್ ಅಪ್ ಆಗೋದು ಒಬ್ರ ಜೊತೆ, ಫೈನಲಿ ಅದನ್ನ ಮನ್ಸಿಂದ ತೆಗ್ದು ಹಾಕ್ಬಿಡೋದು, ಫೈನಲಿ ಅದಕ್ಕೊಂದು ಕನ್ಕ್ಲೂಷನ್ ಕೊಡೋದನ್ನ ನೋಡ್ತಾ ಇದ್ದೀನಿ. ಫೈನಲಿ ಲೈಕ್ ಓಕೆ, ನನ್ನಿಂದ ಆಗುತ್ತೆ ಹೊರಗೆ ಬರೋದಕ್ಕೆ, ಐ ಕ್ಯಾನ್ ಆಕ್ಚುಲಿ ಕಮ್ ಔಟ್, ನಾನು ಆಕ್ಸೆಪ್ಟ್ ಮಾಡ್ಕೊಂತೀನಿ. ದ ಥಿಂಗ್ ಇಸ್, ಟ್ರೂತ್ ಆಕ್ಸೆಪ್ಟ್ ಮಾಡ್ಕೊಳಕ್ ತುಂಬಾ ಹೆದರ್ಕೊಂತಾ ಇದ್ರಿ, ಬಟ್ ಫೈನಲಿ ಹೆಂಗೆ ಅಂದ್ರೆ, ನಾನು ಆಕ್ಸೆಪ್ಟ್ ಮಾಡ್ತೀನಿ, ವಾಟ್ ಎವರ್ ಇಟ್ ಈಸ್, ಲೆಟ್ ಮಿ ಆಕ್ಸೆಪ್ಟ್ ಅಂಡ್ ಮೂವ್ ಆನ್. ಆಗ್ದಿರೋದನ್ನ ಎಷ್ಟಂತ ಕಂಟ್ರೋಲ್ ಮಾಡೋದಕ್ಕಾಗತ್ತೆ, ನಮ್ ಕೈಯಲ್ಲಿ ಆಗೋದನ್ನ ಕಂಟ್ರೋಲ್ ಮಾಡ್ಬೋದು, ಆಗ್ದಿಲ್ದಿರೋದನ್ನ ಆಗಲ್ಲ, ಇಷ್ಟೇ, ಅದು ಬೇಡ, ಅದರಿಂದ ಪ್ರಾಬ್ಲಮ್ ಆಗ್ತಾ ಇದೆ. ರಿಯಾಲಿಟಿನ ಅರ್ಥ ಮಾಡ್ಕೊಳ್ಳೋದನ್ನ ನೋಡ್ತಾ ಇದೀನಿ. ಅಂಡ್ ಇಟ್ಸ್ ಲೈಕ್ ಮೇ ಬಿ ಯಾವುದೋ ಒಂದು ರಿಲೇಶನ್ಶಿಪ್ ಆಲ್ರೆಡಿ ಎಂಡ್ ಆಗೋಗ್ಬಿಟ್ಟಿತ್ತು, ಬಟ್ ಅದನ್ನ ನಿಮಗೆ ಅಕ್ಸೆಪ್ಟ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ, ಅದನ್ನ ಮೂವ್ ಆನ್ ಆಗೋದಕ್ಕೆ ಆಗ್ತಾ ಇರಲಿಲ್ಲ, ರಿಯಾಲಿಟಿನ ಕಂಪ್ಲೀಟ್ ಆಗಿ ಆಕ್ಸೆಪ್ಟ್ ಮಾಡೋದಕ್ಕೆ ಆಗ್ತಾ ಇರ್ಲಿಲ್ಲ ಅನ್ಸುತ್ತೆ. ಬಟ್ ಫೈನಲಿ ನೀವು ಧೈರ್ಯ ಮಾಡ್ಕೊಂಡು ಯುನೋ ಆಕ್ಸೆಪ್ಟ್ ಮಾಡೋದನ್ನ ನೋಡ್ತಾ ಇದೀನಿ. ನೀವು ಧೈರ್ಯ ಮಾಡ್ಕೊಂಡು ಆಗುತ್ತೆ, ನಾನು ಖುಷಿಯಾಗಿರ್ಬೋದು, ನನ್ನ ಲೈಫು ಚೆನ್ನಾಗಿರುತ್ತೆ, ಹಾಸಿಗೆ ಇದ್ದಷ್ಟು ಕಾಲ್ ಚಾಚ್ಬೇಕಂತ ಅದನ್ನೆಲ್ಲ ನೀವೇ ರಿಯಲೈಸ್ ಮಾಡ್ಕೊಳ್ಳೋದನ್ನ ನೋಡ್ತಾ ಇದ್ದೀನಿ. ಅಂಡ್ ಐ ಫೀಲ್ ಯು ಆರ್ ಡೇ ಬೈ ಡೇ ಆಕ್ಸೆಪ್ಟ್ ಮಾಡ್ಕೊತಾ ಇದ್ದೀರಾ ರಿಯಾಲಿಟಿ ಏನು ಅಂತ. ದಟ್ಸ್ ಅಮೇಝಿಂಗ್. ಮೇ ಬಿ ದಟ್ ಈಸ್ ವೈ, ಅದಕ್ಕೆ ನಿಮಗೆ ಒಂಥರ ಫೈನಲಿ ಓಕೆ, ಏನೋ ಒಂದು ಮನ್ಸಿಂದ ಭಾರ ಇಳಿತು, ಮನ್ಸಲ್ಲಿ ಟೆನ್ಷನ್ ಇಳಿತು, ಫೈನಲಿ ನನ್ನ ಮನೆಯವ್ರ ಜೊತೆ ಖುಷಿಯಾಗಿರ್ಬೋದು, ಫೈನಲಿ ನನ್ ಏನ್ ಕಟ್ಟಾಗ್ತಾ ಇತ್ತು ಅದನ್ನ ರಿಲೀಸ್ ಮಾಡಾದ್ಮೇಲೆ ಆ ನೆಮ್ಮದಿ ಇರುತ್ತಲ್ಲ, ಅದನ್ನ ಹೇಳ್ಕೊಳಕ್ ಆಗಲ್ಲ, ಆ ತರ ರಿಯಲೈಸ್ ಆಗೋದನ್ನ ನೋಡ್ತಾ ಇದೀನಿ. ಗಾಡ್, ಐ ಡೋಂಟ್ ನೋ ಎಷ್ಟು ದಿನ ಅದೇನನ್ನ ಮನ್ಸಲ್ಲಿ ಇಟ್ಕೊಂಡಿದ್ದೀರಿ ಅಂತ. 8 of Wands, ಅದೇನು ಯಾವ ಕಷ್ಟನ ನೀವು ಮನ್ಸಲ್ಲಿ ಇಟ್ಕೊಂಡಿದ್ರಿ, ಐ ಡೋಂಟ್ ನೋ. ಫೈನಲಿ ಅದನ್ನ, ದಿಸ್ ಇಸ್ ಕಮ್ಯುನಿಕೇಶನ್ ಕಾರ್ಡ್. ಇದು 8 of Wands ಅಂದ್ರೆ ದಿಸ್ ಇಸ್ ಕಮ್ಯುನಿಕೇಶನ್. ಯಾರ ಬಗ್ಗೆನಾದ್ರೂ ಫೀಲಿಂಗ್ಸ್ ಆಗಿರ್ಬೋದು ಮನ್ಸಲ್ಲಿ ಇಟ್ಕೊಂಡು ಫೈನಲಿ ಹೇಳ್ಬಿಡೋದನ್ನ ನೋಡ್ತಾ ಇದೀನಿ ನಾನು, ಫೈನಲಿ ಎಕ್ಸ್ಪ್ರೆಸ್ ಮಾಡೋದನ್ನ ನೋಡ್ತಾ ಇದ್ದೀನಿ. ಮೇ ಬಿ ದಿಸ್ ಟೈಮ್ ಏನಂತ ಅಂದ್ರೆ, ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ನಿಮ್ಮ ಕಡೆಯಿಂದ, ಅವ್ರು ಆಕ್ಸೆಪ್ಟೇ ಮಾಡ್ಕೊಬೇಕು, ಅವ್ರು ನನ್ನ ಹಿಂಗೆ ತಗೋಬೇಕು, ಬಟ್ ಆ ಥರ ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಬಟ್ ದ ಥಿಂಗ್ ಇಸ್, ನೀವು ಓಪನ್ ಅಪ್ ಆಗೋದನ್ನ ನೋಡ್ತಾ ಇದ್ದೀನಿ, ಒಬ್ರ ಜೊತೆ ನಿಮ್ಮ ಫೀಲಿಂಗ್ಸ್ನೆಲ್ಲ ಬಸ್ಟ್ ಔಟ್ ಮಾಡಿ ಹೇಳ್ಕೊಳ್ಳೋದನ್ನ ನೋಡ್ತಾ ಇದ್ದೀನಿ. ಏನಾಗುತ್ತೆ ಆಗ್ಲಿ, ಮತ್ತೆ ಇಟ್ಕೊಂಡು ಕೂರೋದು, ಮತ್ತೆ ಪಾಸ್ಟ್ ಬುಕ್ ನ ಯಾವಾಗ್ಲೂ ಮುಂದೆ ನೆಕ್ಸ್ಟ್ ಪೇಜ್ ಓದ್ಕೊಂತ ಹೋಗ್ಬೇಕು, ಹಿಂದೆ ಮತ್ತೆ ಹಿಂದೆ ತಿರುಗಿಸ್ಕೊಂಡು ಹೋಗೋದು, ಅದ್ರಿಂದ ಯಾವ ಒಂದು ಇದು ಇಲ್ಲ, ಮೀನಿಂಗು ಇಲ್ಲ. ಅದನ್ನ ರಿಯಲೈಸ್ ಮಾಡ್ಕೊಳ್ಳೋದನ್ನ ನೋಡ್ತಾ ಇದೀನಿ. ಐ ಫೀಲ್ ನೀವು ಒಂದು ಪಾಸ್ಟ್ ರಿಲೇಶನ್ಶಿಪ್ ಇಂದ ಮೂವ್ ಆನ್ ಆಗ್ತಾ ಇದ್ದೀರಾ. ಐ ಫೀಲ್ ನಿಮ್ನ ಏನ್ ಹಿಡ್ದಿಡ್ತಾ ಇತ್ತು ಒಂದಷ್ಟು ಮೆಮೊರೀಸ್, ನೆಗೆಟಿವ್ ಮೆಮೊರೀಸ್, ಅದನ್ನ ನೀವು ಫೈನಲಿ ಮೂವ್ ಆನ್ ಆಗೋದನ್ನ ನೋಡ್ತಾ ಇದ್ದೀವಿ. ದಿಸ್ ಇಸ್ 8 of Wands ಅಂತ ಅಂದ್ರೆ ಫ್ಯೂಚರ್ ಓರಿಯೆಂಟೆಡ್ ಕಾರ್ಡ್. ಇದು ಹೆಂಗೆ ಅಂತಂದ್ರೆ ವೆರಿ ಕ್ವಿಕ್. ಈಗ ಹೆಂಗೆ ಅಂತ ಅಂದ್ರೆ,
ನೀವ್ ಅನ್ಕೊಂಡೇ ಇರಲ್ಲ ನೀವ್ ಇಷ್ಟು ಬೇಗ ಮೂವ್ ಆನ್ ಆಗ್ತೀರಾ ಅಂತ. ನೀವ್ ಅನ್ಕೊಂಡೇ ಇರಲ್ಲ ಒಂದಷ್ಟು ಲೈಫ್ ಡಿಸಿಷನ್ ಮಾಡಿದ ಕೂಡಲೇ ನೀವು ಇಷ್ಟು ಬೇಗ ಪಾಸ್ಟ್ ಅಲ್ಲಿ ಆದ ಫೇಲ್ಯೂರ್, ಪಾಸ್ಟ್ ಅಲ್ಲಿ ಆದ ಒಂದು ಪ್ರಾಬ್ಲಮ್ಸ್ ಇದನ್ನೆಲ್ಲ ಮರ್ತು ಮುಂದೆ ಹೋಗ್ಬಿಡ್ತೀರಾ ಅಂತ. ಐ ಫೀಲ್ ವೆರಿ ಕ್ವಿಕ್ ನೀವು ಮೂವ್ ಆನ್ ಆಗೋದನ್ನ ನೋಡ್ತಾ ಇದೀನಿ, ನೀವು ಲೆಟ್ ಗೋ ಮಾಡೋದನ್ನ ನೋಡ್ತಾ ಇದೀನಿ, ವೆರಿ ಕ್ವಿಕ್. ಅಂಡ್ ಅಟ್ ದ ಸೇಮ್ ಟೈಮ್ ಐ ಫೀಲ್ ಯಾವಾಗ ನೀವು ಒಂದು ನೆಗೆಟಿವಿಟಿನ ತಲೆಯಿಂದ ಹೊರಗೆ ಹಾಕ್ತೀರಾ ಅಲ್ವಾ, ಅಟ್ ದ ಸೇಮ್ ಟೈಮ್ ನಿಮಗೆ ಮೂವ್ ಆನ್ ಆಗೋದಕ್ಕೆ ದೇರ್ ಆರ್ ಸೆವೆರಲ್ ಆಪರ್ಚುನಿಟೀಸ್. ಇಟ್ಸ್ ಲೈಕ್ ಹೆಂಗೆ ಅಂತಾನೆ, ನೀವು ಮೆಂಟಲಿ ಫಿಕ್ಸ್ ಆಗಿಬಿಟ್ಟಿದ್ರಿ ಅನ್ಸುತ್ತೆ ನನ್ ಕೈಲಿ ಆಗಲ್ಲ, ನಾನ್ ಇನ್ ಲೈಫಲ್ಲಿ ಇನ್ನೊಂದು ರಿಲೇಶನ್ಶಿಪ್, ಇನ್ನೊಬ್ರು ಪರ್ಸನ್ ಆಗಿರ್ಬೋದು, ಅವ್ರನ್ನೆಲ್ಲ ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕಾಗಲ್ಲ, ಹಿಂಗೆಲ್ಲ ಒಂದಷ್ಟು ನೆಗೆಟಿವಿಟಿ ತಲೆಯಲ್ಲಿ ಹೋಗಿತ್ತು ಅನ್ಸುತ್ತೆ. ಬಟ್ ಯಾವಾಗ ನೀವು ಅದನ್ನೆಲ್ಲ ಮರ್ತು ಸ್ವಲ್ಪ ನಿಮ್ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿದಾಗ ನಿಮಗೆ ರಿಯಲೈಸ್ ಆಗುತ್ತೆ, ಆಕ್ಚುಲಿ ನನ್ನ ಹತ್ರ ಆಪರ್ಚುನಿಟೀಸ್ ಇದೆ, ನನ್ನ ಲೈಫ್ನ ಇನ್ನೂ ಬೆಟರ್ ವೇ ಮಾಡ್ಕೊಳ್ಳೋದಕ್ಕೆ ಹಲವಾರು ಆಪರ್ಚುನಿಟೀಸ್ ಇದೆ. ನೀವೇನ್ ಅನ್ಕೊಂಡಿದ್ರಿ ಅನ್ಸುತ್ತೆ, ಓಕೆ ನನಗೆ ಲವ್ ಅಂಡ್ ರಿಲೇಶನ್ಶಿಪ್, ಕಮಿಟ್ಮೆಂಟ್, ಇದೇ ಪರ್ಸನ್, ಇದೇ ಒಂದು ಆಪ್ಷನ್ ಮಾತ್ರ ನನಗೆ ನೆಮ್ಮದಿ ಕೊಡೋದು, ಹಂಗೆಲ್ಲ ಯೋಚನೆ ಮಾಡಿದ್ರಿ ಅನ್ಸುತ್ತೆ. ಬಟ್ ಯಾವಾಗ ನಿಮಗೆ ರಿಯಲೈಸೇಷನ್ ಆಗುತ್ತೆ, ಇಲ್ಲ ಅದನ್ನ ಬಿಟ್ಟು ಸ್ವಲ್ಪ ಒಂದ್ ಹೆಜ್ಜೆ ಮುಂದೆ ಇಟ್ರೆ ಬೇರೆ ಬೇರೆ ರೀತಿ ಲೈಫ್ನ ನಾನು ಇನ್ನೂ ಚೆನ್ನಾಗಿ ಡಿಫೈನ್ ಮಾಡ್ಕೋಬಹುದು, ಇನ್ನೂ ಚೆನ್ನಾಗಿ ಖುಷಿಯಾಗಿರ್ಬೋದು. ಯಾವಾಗ ನಿಮಗೆ ಅದು ರಿಯಲೈಸೇಷನ್ ಆಗುತ್ತೆ ಅಲ್ವಾ, ಆವಾಗ ವೆನ್ ಯುಲ್ ಬಿ ಮೆಂಟಲಿ ಪ್ರಿಪೇರ್ಡ್ ಆಗಿರುತ್ತೆ ಅಲ್ವಾ ಫ್ಯೂಚರ್ಗೆ, ಆವಾಗ ನಿಮಗೆ ರಿಯಲೈಸೇಷನ್ ಆಗುತ್ತೆ. ನನಗೆ ಖುಷಿ ಪಡೋದಕ್ಕೆ ಹಲವಾರು ರೀಸನ್ಸ್ಗಳಿದ್ವು, ನಾನು ಅದನ್ನ ಆಕ್ಸೆಪ್ಟ್ ಮಾಡ್ತಾ ಇರ್ಲಿಲ್ಲ ಅಷ್ಟೇ. ನಾನು ಪದೇ ಪದೇ ಯೋಚನೆ ಮಾಡ್ಕೊತಾ ಇದ್ದೆ, ನನ್ನ ಲೈಫ್ ಮುಗೀತು, ನಂದಷ್ಟೇ ಹಳೆದನ್ನ ನೆನಪಲ್ಲಿ ಇಟ್ಕೊಂಡಿರ್ಬೇಕು, ನನ್ನ ಕೈಲಿ ಮೂವ್ ಆನ್ ಆಗೋದಕ್ಕೆ ಆಗಲ್ಲ, ನಾನು ಒಳ್ಳೇದನ್ನ ಡಿಸರ್ವ್ ಮಾಡಲ್ಲ, ಹಿಂಗೆಲ್ಲ ನಾನೇ ಅನ್ಕೊಂತಾ ಇದ್ದೆ. ಬಿಟ್ರೆ ಲೈಫ್ ಇಸ್ ವೆರಿ ಬ್ಯೂಟಿಫುಲ್ ಅಂತ ನಿಮಗೆ ರಿಯಲೈಸ್ ಆಗೋದನ್ನ ನೋಡ್ತಾ ಇದೀನಿ. ದಟ್ಸ್ ಅಮೇಝಿಂಗ್, ದಟ್ಸ್ ರಿಯಲಿ ಅಮೇಝಿಂಗ್. ಅಂಡ್ ಅಟ್ ದ ಸೇಮ್ ಟೈಮ್ ನೀವು ಅನ್ಕೊಂಡೇ ಇರಲ್ಲ ಒಂದಷ್ಟು ಜನ ನಿಮಗೆ ಇಷ್ಟು ಕಂಫರ್ಟ್ ಕೊಡ್ತಾರ ಅಂತ. ಬಟ್ ಒಂದು ಕಂಫರ್ಟಬಲ್ ಪೀಪಲ್ ನೀವು ಮೀಟ್ ಆಗೋದು, ಕಂಫರ್ಟಬಲ್ ಪೀಪಲ್ ಜೊತೆ ಒಂದು ಕನೆಕ್ಷನ್ ನ ಮೇಂಟೈನ್ ಮಾಡೋದು ನೋಡ್ತಾ ಇದೀನಿ. ನಿಮ್ ಲೈಫಲ್ಲಿ ಒಂದಷ್ಟು ಒಳ್ಳೆ ಜನರು ರಿಲೇಶನ್ಶಿಪ್, ಒಳ್ಳೊಳ್ಳೆ ಜನರು ಕನೆಕ್ಷನ್ ನೀವು ಬೆಳೆಸೋದನ್ನ ನೋಡ್ತಾ ಇದೀನಿ. ದಟ್ಸ್ ರಿಯಲಿ ರಿಯಲಿ ಅಮೇಝಿಂಗ್. ಐ ಫೀಲ್ ನಾನೇನ್ ನೋಡ್ತಾ ಇದೀನಿ ಅಂದ್ರೆ, ನೀವು ಹ್ಯಾಪಿನೆಸ್ ಅಂದ್ರೆ ಆ ಡೆಫಿನೇಷನ್ ನ ಚೇಂಜ್ ಮಾಡೋದನ್ನ ನೋಡ್ತಾ ಇದೀನಿ ಫ್ಯೂಚರ್ ಅಲ್ಲಿ. ನೀವ್ ಒಬ್ಬೊಬ್ರಿಗೆ ಏನಂದ್ರೆ ಹ್ಯಾಪಿನೆಸ್ ಅಂದ್ರೆ ದುಡ್ಡು, ಹ್ಯಾಪಿನೆಸ್ ಅಂದ್ರೆ ರಿಲೇಶನ್ಶಿಪ್, ಹ್ಯಾಪಿನೆಸ್ ಅಂದ್ರೆ ಮನೆ ಹತ್ರ ಇರೋದು, ಹ್ಯಾಪಿನೆಸ್ ಅಂದ್ರೆ ಮನೆಯಿಂದ ದೂರ ಇರೋದು, ಒಬ್ಬೊಬ್ರಿಗೆ ಒಂದೊಂದ್ ತರ ಇರುತ್ತೆ. ಬಟ್ ನಿಮ್ಮ ಡೆಫಿನೇಷನ್ ಚೇಂಜ್ ಆಗೋದನ್ನ ನೋಡ್ತಾ ಇದೀನಿ. ಓಕೆ, ನಾನು ನನ್ನ ಒಂದು ಮೈಂಡ್ ನ, ದಿಸ್ ಇಸ್ ವಾಟ್ ಏಟ್ ಆಫ್ ಸ್ವರ್ಡ್ಸ್ ಹೆಂಗೆ ಅಂದ್ರೆ, ಆ ಪರ್ಸನ್ ಮೈಂಡ್ ನ ಓಕೆ ಇಷ್ಟೇ, ಬಾವಿ ಒಳಗಿರೋದ್ ಮಾತ್ರ ಜೀವನ, ಬಾವಿ ಹೊರಗೂ ಜೀವನ ಇದೆ ಅಂತ ಆ ಕಪ್ಪೆಗೆ ಗೊತ್ತಿರಲ್ಲ. ನಿನ್ನ ಕಪ್ಪೆ ಅಂತ ಇಲ್ಲ, ಇಟ್ಸ್ ಅನ್ ಎಕ್ಸಾಂಪಲ್. ಬಟ್ ಯಾವಾಗ ಆ ಕಪ್ಪೆ ಬಾವಿನ ಹೊರಗೆ ಬರುತ್ತಲ್ವ, ಅವಾಗ ಅದಕ್ಕೆ ರಿಯಲೈಸ್ ಆಗುತ್ತೆ, ಶಿಟ್ ನಾನು ಅಷ್ಟೇ ಜೀವನ ಅನ್ಕೊಂಡಿದ್ನ, ನಾನ್ ಯಾಕೆ ನನ್ ಕೈಲಿ ಆಗಲ್ಲ ಅನ್ಕೊಂತಾ ಇದ್ದೆ, ನಾನು ಯಾಕೆ ನನ್ನಲ್ಲಿರೋ ಸ್ಟ್ರೆಂತ್ ನ ಫೋಕಸ್ ಮಾಡ್ತಾ ಇರ್ಲಿಲ್ಲ. ಈ ತರ ನಿಮಗೆ ರಿಯಲೈಸೇಷನ್ ಆಗುತ್ತೆ. ದಿಸ್ ಇಸ್ ಹೌ ಏಟ್ ಆಫ್ ಸ್ವರ್ಡ್ಸ್ ಅಂದ್ರೆ, ನಾವ್ ಇಷ್ಟೇ ಅಂತ ನಾವು ಅಷ್ಟೇ ಒಂದು ಪುಟ್ಟ ಜಾಗಕ್ಕೆ ನಮ್ಮನ್ನ ಇಟ್ಕೊಂಡ್ಬಿಟ್ಟಿರ್ತೀವಿ. ಬಟ್ ಯಾವಾಗ ಆ ಪುಟ್ಟ ಜಾಗ ಬ್ರೇಕ್ ಮಾಡಿ ಹೊರಗೆ ಬರ್ತೀವಲ್ಲ, ಅವಾಗ ರಿಯಲೈಸೇಷನ್ ಆಗುತ್ತೆ, ದೇರ್ ಇಸ್ ಸಮಥಿಂಗ್ ಎಲ್ಸ್. ಲೈಫ್ ಅಂದ್ರೆ ಅಷ್ಟೇ ಅಲ್ಲ, ನಾನು ನನ್ನ ಮೈಂಡ್ ಸೆಟ್ ಅಲ್ಲಿ ಮಾತ್ರ ಅನ್ಕೊಂತಾ ಇದ್ದೆ ಇಷ್ಟೇ ಅಂತ. ನೋ, ಇದಕ್ಕಿಂತ ಜಾಸ್ತಿನೂ ಇದೆ ಜೀವನ. ನಾನ್ ಮೂವ್ ಆನ್ ಆಗ್ಬೇಕು. ನಾನು ಯಾವಾಗ ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗ್ತೀನಿ, ಅವಾಗ ಆಟೋಮೆಟಿಕ್ ಆಗಿ ಲೈಫಲ್ಲಿ ಎಲ್ಲ ನಮಗೆ ಆ ಟೈಮಿಗೆ ಏನೇನ್ ಬೇಕದ್ ನಮಗೆ ಆಗುತ್ತೆ. ನಾವ್ ಅದು ಆಗಲ್ಲ ಅನ್ಕೊಂಡು ನಾವು ತಡ್ಕೊಂತೀವಿ ಅಷ್ಟೇ. ಇದನ್ನೆಲ್ಲ ನೀವು ರಿಯಲೈಸ್ ಆಗೋದನ್ನ ನೋಡ್ತಾ ಇದೀನಿ. ವೋ, ದಟ್ಸ್ ಅಮೇಝಿಂಗ್ ಗೈಸ್. ದಟ್ಸ್ ಅನ್ ಇಂಟೆನ್ಸ್ ಮೆಸೇಜ್ ಅನ್ಬೋದು. ವಾವ್. ಸೊ ನಂಗಂತೂ ತುಂಬಾ ಖುಷಿ ಆಯ್ತು ಈ ಮೆಸೇಜ್ ಇಂದ. ನಿಮಗೇನ್ ಅನ್ಸು ಅಂತ ಹೇಳಿ ಗೈಸ್. ಅಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕನ್ಸಿದೆ, ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್. Love you all. Bye.